ಕೋಟಿ ಜನ್ಮಗಳ ಪಾಪಗಳು ನಾಶವಾಗಲು. ಸಾಲಿಗ್ರಾಮ ಶಿಲೆಗಳ ಲಕ್ಷಣಗಳು. ಶ್ರೀ ಗರುಡ ಪುರಾಣ. ನಂತರ ಶ್ರೀಮನ್ನಾರಾಯಣನು ಬ್ರಹ್ಮರುದ್ರಾದಿ ದೇವತೆಗಳಿಗೂ ದಕ್ಷಾದಿ ಪ್ರಜಾಪತಿಗಳಿಗೂ ನಾರದಾದಿ ಮಹರ್ಷಿಗಳಿಗೂ ಸನಕ ಸನಂದ ಸನತ್ಕುಮಾರಾದಿ ಋಷಿಗಳಿಗೂ ಸಾಲಿಗ್ರಾಮ ಶಿಲೆಗಳ ಲಕ್ಷಣಗಳ ಬಗ್ಗೆ ವಿವರಿಸಿ ಹೇಳಿದನೆಂದು ಸೂತ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳಿಗೆ ಈ ರೀತಿಯಾಗಿ ಹೇಳತೊಡಗಿದರು. ಎಲೈ ದೇವತೆಗಳೇ, ನಾನೀಗ ನಿಮಗೆ ಸಾಲಿಗ್ರಾಮಗಳ ಲಕ್ಷಣಗಳನ್ನು ಹೇಳುತ್ತೇನೆ, ಕೇಳಿರಿ. ಸಾಲಿಗ್ರಾಮ ಶಿಲೆಗಳನ್ನು ಸ್ಪರ್ಶಿಸಿದ ಮಾತ್ರಕ್ಕೆ ಕೋಟಿ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತವೆ. ಕೇಶವ, ನಾರಾಯಣ, ಗೋವಿಂದ, ಮಧುಸೂದನಾದಿ ಹೆಸರುಗಳನ್ನುಳ್ಳ ವಿಭಿನ್ನ ಸಾಲಿಗ್ರಾಮಗಳಿರುತ್ತವೆ. ಇವು ಶಂಖ ಚಕ್ರಾದಿ ಚಿಹ್ನೆಗಳಿಂದ ಸುಶೋಭಿತವಾಗಿರುತ್ತವೆ. ಕೇಶವ ಸಾಲಿಗ್ರಾಮಕ್ಕೆ ಶಂಖ ಚಕ್ರ ಕೌಮೋದಿಕಿ ಅಂದರೆ ವಿಷ್ಣುವಿನ ಗದೆ ಹಾಗೂ ಪದ್ಮಗಳಿರುತ್ತವೆ. ಇವೇ ಚಿಹ್ನೆಗಳು ಬೇರೆ ಬೇರೆ ಕ್ರಮಗಳಲ್ಲಿ ಇತರೆ ಶಾಲಿಗ್ರಾಮಗಳು ಇರುತ್ತವೆ. ಅವು ಕೆಳಗಿನಂತಿರ್ತವೆ. ಕೇಶವ ಸಾಲಿಗ್ರಾಮಕ್ಕೆ ಶಂಖ ಚಕ್ರ ಗದೆ ಪದ್ಮಗಳಿರುತ್ತದೆ. ನಾರಾಯಣ ಸಾಲಿಗ್ರಾಮಕ್ಕೆ ಪದ್ಮ ಗದೆ ಚಕ್ರ ಶಂಖಗಳಿರುತ್ತವೆ. ಮಾಧವ ಸಾಲಿಗ್ರಾಮಕ್ಕೆ ಚಕ್ರ ಶಂಖ ಪದ್ಮ ಗದೆಗಳಿರುತ್ತವೆ. ಗೋವಿಂದ ಸಾಲಿಗ್ರಾಮಕ್ಕೆ ಗದೆ ಪದ್ಮ ಶಂಖ ಚಕ್ರಗಳಿರುತ್ತವೆ. ವಿಷ್ಣುವಿನ ಸಾಲಿಗ್ರಾಮಕ್ಕೆ ಪದ್ಮ ಶಂಖ ಚಕ್ರ ಗದಾ ಇರುತ್ತವೆ. ಮಧುಸೂದನ ಸಾಲಿಗ್ರಾಮಕ್ಕೆ ಶಂಖ ಪದ್ಮ ಗದಾ ಚಕ್ರಗಳಿರುತ್ತವೆ. ತ್ರಿವಿಕ್ರಮ ಸಾಲಿಗ್ರಾಮಕ್ಕೆ ಗದೆ ಶಂಖ ಚಕ್ರ ಪದ್ಮ ಇರುತ್ತವೆ. ವಾಮನ ಸಾಲಿಗ್ರಾಮಕ್ಕೆ ಚಕ್ರ ಗದೆ ಪದ್ಮ ಶಂಖಗಳಿರುತ್ತವೆ. ಶ್ರೀಧರ ಸಾಲಿಗ್ರಾಮಕ್ಕೆ ಚಕ್ರ ಪದ್ಮ ಶಂಖ ಗದೆಗಳಿರುತ್ತವೆ. ಋಷಿಕೇಶ ಸಾಲಿಗ್ರಾಮಕ್ಕೆ ಪದ್ಮ ಗದೆ ಶಂಖ ಚಕ್ರಗಳಿರುತ್ತವೆ. ಪದ್ಮನಾಭ ಸಾಲಿಗ್ರಾಮಕ್ಕೆ ಪದ್ಮ ಚಕ್ರ ಗದೆ ಶಂಖಗಳಿರುತ್ತವೆ. ದಾಮೋದರ ಸಾಲಿಗ್ರಾಮಕ್ಕೆ ಶಂಖ ಚಕ್ರ ಗದೆ ಪದ್ಮಗಳಿರುತ್ತವೆ. ವಾಸುದೇವ ಸಾಲಿಗ್ರಾಮಕ್ಕೆ ಚಕ್ರ ಶಂಖ ಗದೆ ಪದ್ಮಗಳಿರುತ್ತವೆ. ಸಂಕರ್ಷಣ ಸಾಲಿಗ್ರಾಮಕ್ಕೆ ಶಂಖ ಪದ್ಮ ಚಕ್ರ ಗದೆಗಳಿರುತ್ತವೆ. ಪ್ರದ್ಯುಮ್ನ ಸಾಲಿಗ್ರಾಮಕ್ಕೆ ಶಂಖ ಗದೆ ಪದ್ಮ ಚಕ್ರಗಳಿರುತ್ತವೆ. ಅನಿರುದ್ಧ ಸಾಲಿಗ್ರಾಮಕ್ಕೆ ಗದೆ ಶಂಖ ಪದ್ಮ ಚಕ್ರಗಳು ಇರುತ್ತವೆ. ಪುರುಷೋತ್ತಮ ಸಾಲಿಗ್ರಾಮಕ್ಕೆ ಪದ್ಮ ಶಂಖ ಗದೆ ಚಕ್ರಗಳಿರುತ್ತವೆ. ಅಧೋಕ್ಷಜ ಸಾಲಿಗ್ರಾಮಕ್ಕೆ ಗದೆ ಶಂಖ ಚಕ್ರ ಪದ್ಮಗಳಿರುತ್ತವೆ. ನರಸಿಂಹ ಸಾಲಿಗ್ರಾಮಕ್ಕೆ ಪದ್ಮ ಗದೆ ಶಂಖ ಚಕ್ರಗಳಿರುತ್ತವೆ. ಅಚ್ಯುತ ಸಾಲಿಗ್ರಾಮಕ್ಕೆ ಪದ್ಮ ಶಂಖ ಚಕ್ರ ಗದೆಗಳಿರುತ್ತವೆ. ಜನಾರ್ದನ ಸಾಲಿಗ್ರಾಮಕ್ಕೆ ಶಂಖ ಚಕ್ರ ಪದ್ಮ ಗದೆಗಳಿರುತ್ತವೆ. ಉಪೇಂದ್ರ ಸಾಲಿಗ್ರಾಮಕ್ಕೆ ಗದೆ ಚಕ್ರ ಪದ್ಮ ಶಂಖಗಳಿರುತ್ತವೆ. ಹರಿ ಸಾಲಿಗ್ರಾಮಕ್ಕೆ ಚಕ್ರ ಪದ್ಮ ಗದೆ ಶಂಖಗಳಿರುತ್ತವೆ. ಶ್ರೀಕೃಷ್ಣ ಸಾಲಿಗ್ರಾಮಕ್ಕೆ ಗದೆ ಪದ್ಮ ಚಕ್ರ ಶಂಖಗಳಿರುತ್ತವೆ. ದ್ವಾರದ ಮೇಲೆ ಶ್ವೇತವರ್ಣದಲ್ಲಿ 2 ಚಕ್ರಗಳನ್ನು ಧರಿಸಿರುವ ವಾಸುದೇವ ಭಗವಾನನ ಸಾಲಿಗ್ರಾಮಗಳು ಸಹ ಇರುತ್ತವೆ. ಅದೇ ರೀತಿ ರಕ್ತವರ್ಣ 2 ಚಕ್ರಗಳು, ಪೂರ್ವ ಭಾಗದಲ್ಲಿ 1 ಪದ್ಮ ಚಿಹ್ನೆಯನ್ನು ಉಳ್ಳ ಸಂಕರ್ಷಣ ನಾಮವನ್ನುಳ್ಳ ಸಾಲಿಗ್ರಾಮ ಶಿಲೆಯೂ ಇದೆ. ಪೀತವರ್ಣದಲ್ಲಿ ಪ್ರದ್ಯುಮ್ನನಿಗೆ ಛಿದ್ರ ಶಿಲೆಗಳಲ್ಲಿ ಅನಿರುದ್ಧನಿಗೂ ಸಾಲಿಗ್ರಾಮಗಳಿವೆ. ದ್ವಾರಮುಖದ ಮೇಲೆ ನೀಲವರ್ಣದಲ್ಲಿ 3 ರೇಖೆಗಳು, ಶೇಷ ಭಾಗವೆಲ್ಲ ಶ್ಯಾಮಲ ವರ್ಣದಲ್ಲಿ ಕಲ್ಪಿಸಲ್ಪಟ್ಟಂತಹ ನಾರಾಯಣ ಶಿಲೆಗಳಿವೆ. ಮತ್ತು ಕೆಲವು ಲಕ್ಷಣಗಳೊಂದಿಗೆ ಇತರೆ ದೇವತೆಗಳ ಸಾಲಿಗ್ರಾಮಗಳ ವಿವರಗಳು ಕೆಳಗಿನಂತಿವೆ. ಮಧ್ಯದಲ್ಲಿ ಗದೆಯಂತಹ ರೇಖೆ, ವಿಸ್ತೃತ ವಕ್ಷಸ್ಥಳ, ಯಥಾಸ್ಥಾನದಲ್ಲಿ ನಾಭಿಚಕ್ರ. ಈ ಮೇಲಿನವುಗಳೊಂದಿಗೆ 3 ಅಥವಾ 5 ಬಿಂದುಗಳು ನರಸಿಂಹ ಸಾಲಿಗ್ರಾಮದಲ್ಲಿ ಇರುತ್ತವೆ. ವಿಷಮ ಪರಿಮಾಣಗಳು 2 ಚಕ್ರಗಳು, ಶಕ್ತಿ ಚಿಹ್ನೆ, ನೀಲವರ್ಣ, 3 ರೇಖೆಗಳು, ಸ್ಥೂಲ, ಬಿಂದುಯುಕ್ತ. ಇವು ಕಪಿಲ, ವರಾಹ, ಕೂರ್ಮಮೂರ್ತಿಗಳ ಸಾಲಿಗ್ರಾಮದಲ್ಲಿ ಇರುತ್ತವೆ. ಮೇಲಿನ ಲಕ್ಷಣಗಳಿಂದ ಗುಂಡಾಗಿದ್ದು ಹಿಂದಿನ ಭಾಗದಲ್ಲಿ ಬಗ್ಗಿದ್ದರೆ
ಕೃಷ್ಣ ಸಾಲಿಗ್ರಾಮವಾಗುತ್ತದೆ. 5 ರೇಖೆಗಳು ಶ್ರೀಧರ ಸಾಲಿಗ್ರಾಮ, ಅದರೊಂದಿಗೆ ಗದೆ ವನಮಾಲಿ ಸಾಲಿಗ್ರಾಮ. ಗೋಳಾಕಾರ ಕಡಿಮೆ ಪರಿಮಾಣ ವಾಮನ ಸಾಲಿಗ್ರಾಮ. ಎಡಭಾಗದಲ್ಲಿ ಚಕ್ರ ಸುರೇಶ್ವರ ಸಾಲಿಗ್ರಾಮ. ವಿಧ ವಿಧವಾದ ಬಣ್ಣಗಳು, ಬಹುರೂಪಗಳು, ಹೆಡೆಗಳ ಮುದ್ರೆಗಳು ಅನಂತಕ ಸಾಲಿಗ್ರಾಮ. ಸ್ಥೂಲ ನೀಲವರ್ಣ, ಮಧ್ಯದಲ್ಲಿಯೂ ಸಹ ನೀಲವರ್ಣದಲ್ಲಿಯೇ ಚಕ್ರ, ಇದು ದಾಮೋದರ ಸಾಲಿಗ್ರಾಮ. ಸಂಕುಚಿತ ದ್ವಾರ, ರಕ್ತವರ್ಣ, ಉದ್ದನೆಯ ರೇಖೆಗಳು, ಛಿದ್ರಗಳು, ಚಕ್ರ, ಕಮಲ, ವಿಶಾಲ, ಇವು ಬ್ರಹ್ಮಶಿಲೆ ಸಾಲಿಗ್ರಾಮ. ವಿಸ್ತೃತ ಛಿದ್ರಗಳು, ಸಣ್ಣ ಚಕ್ರ, ಇವು ಕೃಷ್ಣಶಿಲೆ ಸಾಲಿಗ್ರಾಮ. ಬಿಲ್ವಾಕಾರದ ಶಿಲೆ ವಿಷ್ಣುಶಿಲೆ ಸಾಲಿಗ್ರಾಮ. ಅಂಕುಶ ಆಕಾರ, 5 ರೇಖೆಗಳು, ಕೌಸ್ತುಭ ಚಿಹ್ನೆ, ಇವು ಹಯಗ್ರೀವ ಶಿಲೆ. ಚಕ್ರ ಕಮಲಾಂಕಿತ ಮಣಿಗಳ ರತ್ನಗಳ ಕಾಂತಿ, ಕಪ್ಪು ಬಣ್ಣ, ಇವು ವೈಕುಂಠ ಶಿಲೆ. ದ್ವಾರದ ಮೇಲೆ ರೇಖೆ, ವಿಸ್ತೃತ ಕಮಲ ಸದೃಶ ಶಿಲೆ, ಇವು ಮತ್ಸ್ಯಶಿಲೆ. ಬಲಗಡೆಯ ರೇಖೆ, ಕಪ್ಪು ಬಣ್ಣದ ರಾಮ ಚಕ್ರಾಂಕಿತ, ಇದು ತ್ರಿವಿಕ್ರಮ ಶಿಲೆ. ಒಂದು ದ್ವಾರ, 4 ಚಕ್ರಗಳು, ವನಮಾಲಾ ಪುಷ್ಪಾಕೃತಿ, ಸ್ವರ್ಣರೇಖೆ ಗೋಪದ ಸುಶೋಭಿತ ಕದಂಬ, ಲಕ್ಷ್ಮೀನಾರಾಯಣನ ಶಿಲೆ. ಚಕ್ರಗಳು ಮಾತ್ರವೇ ಇರುವಂಥವು ಇವು. ಏಕಚಕ್ರ ಸಂದರ್ಶನ. 2 ಚಕ್ರಗಳು ಲಕ್ಷ್ಮೀನಾರಾಯಣ. 3 ಚಕ್ರಗಳು ತ್ರಿವಿಕ್ರಮ. 4 ಚಕ್ರಗಳು ಚತುರ್ವ್ಯೂಹ. 5 ಚಕ್ರಗಳು ವಾಸುದೇವ. 6 ಚಕ್ರಗಳು ಪ್ರದ್ಯುಮ್ನ. 7 ಚಕ್ರಗಳು ಸಂಕರ್ಷಣ. 8 ಚಕ್ರಗಳು ಪುರುಷೋತ್ತಮ. 9 ಚಕ್ರಗಳು ನವವ್ಯೂಹ. 10 ಚಕ್ರಗಳು ದಶಾವತಾರ. 11 ಚಕ್ರಗಳು ಅನಿರುದ್ಧ. 12 ಚಕ್ರಗಳು ದ್ವಾದಶಾತ್ಮ. 12ಕ್ಕಿಂತಲೂ ಹೆಚ್ಚು ಅನಂತ.